ನಾನು ನಿನ್ನೆ ಒಂದು ಖಾನಾವಳಿಗೆ ರೊಟ್ಟಿ ತಿನ್ನಕ್ ಹೋಗಿದ್ದೆ. ಯೂಶಲಿ ನಾನು ತಿಂಗಳ ಒಂದ್ 2-3 ಸತಿ ಖಾನಾವಳಿಗೆ ರೊಟ್ಟಿ ತಿನ್ನಕ್ ಹೋಗ್ತೀನಿ. ಯಾಕಂತಂದ್ರೆ ನನ್ನ ವೈಫ್ ರೊಟ್ಟಿ ಮಾಡಕ್ ಬರಂಗಿಲ್ಲ. ನಾನು ನಿನ್ನೆ ರೊಟ್ಟಿ ತಿನ್ನಕ್ ಹೋದಾಗ ಅಲ್ಲಿ 3-4 ಜನ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಕೂತಿದ್ರು. ಅದರೊಳಗ ಒಬ್ರು ಮೆಡಿಕಲ್ ರಿಪ್ರೆಸೆಂಟೇಟಿವ್ ನನ್ನ ಗುರ್ತ ಹಿಡಿದು ಬಂದ ಮಾತಾಡಿಸಿದ್ರು. ಸರ್ ನೀವು ವಿನೋದ್ ಅವರಲ್ರಿ ಅಂತ ಹೇಳಿ. ಹೌದ್ರಿ ಅಂತಂದೆ. ಸರ್ ನಾನು ನಿಮ್ಗೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ ಸರ್, ಮೆಡಿಕಲ್ ಶಾಪ್ ಹೆಂಗ್ ತೆಗಿಬೇಕು, ಡಾಕ್ಯುಮೆಂಟ್ಸ್ ಏನೇನು ರೆಡಿ ಮಾಡಬೇಕು ಅಂತ ಹೇಳಿ. ಆಮೇಲೆ ಅದಾದ ಕೂಡಲೇ ನಿಮ್ದು ಎಲ್ಲಾ ವಿಡಿಯೋಸ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವಿ ಸರ್ ಅಂತ. ನಾನು ಗುಲ್ಬರ್ಗದಿಂದ ಸರ್ ಅಂತಂದ್ರು. ಗುರ್ತಾಯ್ತ್ರಿ ಸರ್ ಅಂತಂದೆ. ನಾನು ಅವ್ರು ನೋಡಿ ಹೆಂಗ್ ಗುರ್ತಾ ಹಿಡಿದ ಅಂತಂದ್ರೆ ಸುಮಾರು 13-14 ವರ್ಷ ಹಿಂದ್ಗಡೆ ಟೋರೆಂಟ್ ಕಂಪನಿ ಒಳಗೆ ಅವ್ರ ಏರಿಯಾ ಮ್ಯಾನೇಜರ್ ಇದ್ರು. ನಾನು ಅವ್ರ ಕಡೆ ಹೋಗಿ ಇಂಟರ್ವ್ಯೂ ಫೇಸ್ ಮಾಡಿ ಬಂದಿದ್ದೆ. ಬಟ್ ನಾನು ರಿಜೆಕ್ಟ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ನಮ್ ಫಾದರ್ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು, ಪೊಲಿಟಿಷಿಯನ್ಸ್ ಮಕ್ಕಳೆಲ್ಲ ತಗೊಳಂಗಿಲ್ಲ ಅಂತ ಹೇಳಿ ನಂಗೆ ರಿಜೆಕ್ಟ್ ಮಾಡಿದ್ರು. ಅದಾದ ಕೂಡಲೇ ನಾನು ಅವ್ರಿಗೆ ಹೇಳಿದೆ, ಸರ್ ಮೋಸ್ಟ್ಲಿ ನೀವು ನಾನು ಮರ್ತೀರಿ, 13-14 ಇಯರ್ ಬ್ಯಾಕ್ ಆದರ್ಶ ಹೋಟೆಲ್ ಬೆಳಗಾವ್ ಒಳಗ ನಂಗ ನೀವು ಇಂಟರ್ವ್ಯೂ ತಗೊಂಡಿದ್ರಿ, ನನ್ಗೆ ರಿಜೆಕ್ಟ್ ಮಾಡಿದ್ರೆ ನೆನಪೈತಿಲ್ಲ ಅಂತಂದೆ. ಅಯ್ಯೋ ಸರ್ ಸಾರಿ ಸರ್ ನೆನಪಾತ್ ಸರ್ ಅಂತಂದ್ರು. ರಿಯಲಿ ಎಷ್ಟು ಖುಷಿ ಆಯ್ತು ನನಗೆ ಆ ಒಂದು ಮೊಮೆಂಟ್ ಅವ್ರಿಗೆ ನೆನಪು ಮಾಡಿ ಕೊಟ್ಟಿದ್ ಕೂಡಲೇ. ಆಮೇಲೆ ಅವರೇ ಹೇಳಿದ್ರು, ಸರ್ ನೋಡ್ರಿ ಟೈಮ್ ಹೆಂಗ್ ರಿಟರ್ನ್ ಬರುತ್ತಾ, ಅವತ್ತು ನಾನು ನಿಮ್ಗೆ ರಿಜೆಕ್ಟ್ ಮಾಡಿದ್ದೆ, ಇವತ್ತು ನಾನು ನಿಮ್ಗ ಹೆಂಗ್ ಮೆಡಿಕಲ್ ಶಾಪ್ ತೆಗಿಬೇಕು, ಹೆಂಗ್ ಬಿಸ್ನೆಸ್ ಮಾಡ್ಬೇಕು ಅಂತ ನಿಮ್ಗೆ ಕೇಳಾಕತ್ತೀನಿ ಸರ್ ಅಂತಂದ್ರು. ಆಕ್ಚುಲಿ ಅವ್ರ ಜೊತೆ ನಾನು ಸೆಲ್ಫಿ ತಗೊಂಡಿನಿ. ಬಟ್ ಅವರು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾವ. ಒಂದೇ ಕಂಪನಿ ಒಳಗ ಬೇರೆ ಬೇರೆ ಇದ್ದಾಗ ಬೇರೆ ಬೇರೆ ಆಕ್ಟಿವಿಟಿ ಮಾಡಬಾರ್ದು ಅಂತ ಹೇಳಿ. ಸೊ ನನಗೇನ್ ಅನ್ಸುತ್ತೆ, ಅವತ್ತೆಲ್ಲರೇ ಆಸ್ ಎ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ನನಗ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಮೋಸ್ಟ್ಲಿ ನಾನು ಆಸ್ ಎ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿ ಕಂಟಿನ್ಯೂ ಆಗ್ತಿದ್ದೆ, ಬಿಸ್ನೆಸ್ ಮ್ಯಾನ್ ಆಗ್ತಿರ್ಕಿಲ್ಲ. ಇವತ್ ನಾನು ಬಿಸ್ನೆಸ್ ಮ್ಯಾನ್ ಆಗಿ 4 ಮಂದಿಗೆ ಹೆಂಗ್ ಮೆಡಿಕಲ್ ಶಾಪ್ ಓಪನ್ ಮಾಡ್ಬೇಕು ಅಂತ ಹೇಳಾಕತ್ತೀನಿ ಅಂತಂದ್ರೆ ಅವತ್ತ ಟೊರೆಂಟ್ ಕಂಪನಿ ಒಳಗೆ ನಂಗೆ ರಿಜೆಕ್ಟ್ ಮಾಡಿದ್ದೆ ಒಂದ್ ದೊಡ್ಡ ರೀಸನ್ ಆಗ್ಬೋದು. ಏನಂತೀರ ಅದಕ್ಕೆ? ಅದಕ್ಕೆ ಯಾವಾಗಲೂ ಬಿಸ್ನೆಸ್ ಒಳಗಾಗ್ಲಿ ಲೈಫ್ ಒಳಗಾಗ್ಲಿ ಎಳುದು ಬೀಳುದು ಇಂಥವೆಲ್ಲ ಬಹಳ ಆಗ್ತಿರ್ತಾವ. ಅದಕ್ಕೆ ಯಾವ್ದು ತಲೆ ಕೆಡ್ಸ್ಕೋಬೇಡ್ರಿ, ಹೆಂಗ್ ಬರ್ತೈತೆ ಹಂಗ ಗಾಡಿ ಹೊಡೆಯೋದು. ಓಕೆ, ಲೈಫ್ ಒಳಗ ಎಲ್ಲಾನು ನಾವು ಪಾಸಿಟಿವ್ ಮೈಂಡ್ ಸೆಟ್ ಒಳಗೆ ಇದ್ದೇವೆ ಅಂತಂದ್ರ ಎಲ್ಲಾನು ರಿಟರ್ನ್ ಬಂದೇ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಾಸಿಸ್ಟ್.